ಬಹಳ ಸಂತೋಷ. ಕುಣಗನಲ್ಲಿ ಕುಣಗಲ್ ಉತ್ಸವ ನಡೀತಾ ಇದೆ. ಈ ಉತ್ಸವ ಶಿವಕುಮಾರ್ದಲ್ಲ, ಸುರೇಶ್ ಅಲ್ಲ, ಇಲ್ಲ ರಂಗನಾಥ್ದಲ್ಲ. ಈ ಉತ್ಸವ ಕುಣಗಲ್ ಮಹಾಜನತೆಯ ಉತ್ಸವ. ಇದು ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ, ನೀನು ಋಣವನ್ನ ತೀರಿಸಬೇಕಾದ್ರೆ, ನಾನು ಸಂಸ್ಕೃತದಲ್ಲಿ ಆ ಶ್ಲೋಕ ಇದೆ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ. ಭೀಷ್ಮ ಧರ್ಮರಾಯನಿಗೆ ಏನ್ ಹೇಳ್ತಾನೆ ಅಂದ್ರೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮರ್ಯಾದೆ ತೇಭ್ಯಶ್ಚ ಧರ್ಮತ ಅಂತ. ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟದಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ. ಹಂಗೆ ಇವತ್ತು ಈ ಕನಕೋತ್ಸವದಲ್ಲಿ ನಾವು ಕನಕಪುರದಿಂದ ಪ್ರಾರಂಭವನ್ನು ಮಾಡಿ ಕುಣಗಲ್ವರೆಗೂ ತೆಗೆದುಕೊಂಡು ಬಂದು ಕುಣಗಲ್ನ ಎಲ್ಲ ಯುವಕರಿಗೆ, ನನ್ನ ತಾಯಂದಿರಿಗೆ, ಏನಿಲ್ಲ ಕೂತ್ಕೊಳ್ಳಿ, ಕುಣಗಲ್ನ ಎಲ್ಲ ಯುವಕರಿಗೆ, ನನ್ನ ತಾಯಂದಿರಿಗೆ, ಹಿರಿಯರಿಗೆ ಬಹಳ ಸಂತೋಷ ಪಡಲು ಈ ಉತ್ಸವವನ್ನ ಏರ್ಪಾಟ್ ಮಾಡಲಾಗಿದೆ. ಈ ಕುಣಗಲ್ ಉತ್ಸವ ನಿನ್ನೆ ಬಹಳ ವಿಜೃಂಭಣೆಯಿಂದ ಕಲ್ಯಾಣೋತ್ಸವ ನಡೀತು ಅಂತೇಳಿ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಪ್ರತಿ ಊರಿನಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಯುವಕರಿಗೆ, ಹೆಣ್ಮಕ್ಳಿಗೆಲ್ಲ ಕೂಡ ಈ ಕಾರ್ಯಕ್ರಮ ಇಟ್ಕೊಂಡು ಸಮಾಜದ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಿಗೆ ಸೇರಿಸಿ ಜಾತಿ, ಧರ್ಮ, ಮತ ಎಲ್ಲ ಕೂಡ ಬಿಟ್ಟು ನಿಮ್ಮನ್ನ ಕೈ ಜೋಡಿಸಂತ ಕೆಲಸ ಇವತ್ತು ಮಾಡ್ಕೊಂಡು ಬಂದಿದೆ. ನಾನು ಎಲೆಕ್ಷನ್ಗೆ ಬಂದಾಗ, ರಂಗನಾಥ್ ಎಲೆಕ್ಷನ್ಗೆ ಬಂದಾಗ ನಾನೊಂದು ಮಾತು ಹೇಳಿದ್ದೆ, ಇಲ್ಲಿ ರಂಗನಾಥ್ ಅಲ್ಲ ಕ್ಯಾಂಡಿಡೇಟು, DK ಶಿವಕುಮಾರ್ ಕ್ಯಾಂಡಿಡೇಟ್ ಅಂತ ಹೇಳಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ದೆ. ಆಗ ಇನ್ನೊಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಈ ಅಧಿಕಾರಕ್ಕೆ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟು 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು. ನೀವೆಲ್ಲ ಉಚಿತವಾಗಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದಿರ್ತಾರೆ. ಎಲ್ಲರಿಗೂ ಕೂಡ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ ತಾನೆ. ಎಲ್ಲರಿಗೂ ಕೂಡ 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ತಾನೆ. ಬಹಳ ಸಂತೋಷ. ಕೆಲವ್ರಿಗೆ ಸಿಗದೆ ಇರ್ಬೋದು, ಅದು ಬೇರೆ ವಿಚಾರ. 100ಕ್ಕೆ 99 ಜನರಿಗೆ ಇವತ್ತು ಈ ಯೋಜನೆ ತಲುಪ್ತಾ ಇದೆ. ನೀವು ನಮ್ಗೆ ವೋಟ್ ಕೊಟ್ಟದಕ್ಕೆ ಈ ರೈತನ ಉಳಿಸ್ಬೇಕು, ಈ ಕುಣಗಲ್ ರೈತರನ್ನ ಮಕ್ಕಳನ್ನ ಉಳಿಸ್ಬೇಕು. ಅಲ್ಲ ರೀ, 1,000 ಕೋಟಿ ರೂಪಾಯಿ ಯೋಜನೆಯಲ್ಲಿ ಲಿಂಕ್ ಕ್ಯಾನಲ್ ಅನ್ನ ಮಾಡಿದ್ದೀನೋ ಇಲ್ಲೋ? ಅದಕ್ಕೆ ಸುರೇಶ್ ಗೌಡ್ರು ಮತ್ತು ತುರುವೇಕೆರೆ ಕೃಷ್ಣಪ್ಪ ಏನೆಲ್ಲರೂ ಸೇರಿ ನಿಲ್ಸಿದ್ರು. ಆದ್ರೆ ನಮ್ ಗುಬ್ಬಿ ವಾಸಣ್ಣ ಬೇರೆಯವರೆಲ್ಲ ಸೇರಿ ರಂಗನಾಥ್ ಕ್ಷೇತ್ರಕ್ಕೆ ಒಳ್ಳೇದಾಗ್ತಾ ಇದೆ, ನಾನು ವಿರೋಧ ಮಾಡುದಿಲ್ಲ, ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಇಲ್ಲಿಗೂ ಕೂಡ ಬಂದಿದ್ದಾರೆ. ವಾಸು ಕೂಡ ಇಲ್ಲಿಗೆ ಬಂದಿದ್ದಾರೆ.
ಆ ಯೋಜನೆ ಕನ್ನಂಬಾಡಿ ಕಟ್ಟೆ ಯಾವ ರೀತಿ ಮಂಡ್ಯ ಜನರಿಗೆ ಅನುಕೂಲ ಆಗ್ತದೋ, ಹಿಂದೆ ವೈ.ಕೆ. ರಾಮಯ್ಯನವರು ಉಚ್ಚಮಾಸಿಗೌಡರ ಕಾಲದಲ್ಲಿ ಅದನ್ನ ಮಾಡಬೇಕು ಅಂತೇಳಿ ಏನು ಸಂಕಲ್ಪ ಆಗಿತ್ತೋ, ಅದು ರಂಗನಾಥ್ ಅವರ ಕಾಲದಲ್ಲಿ ನಿಮ್ಮ ಋಣವನ್ನ ಈ ಸಂದರ್ಭದಲ್ಲಿ ನಾವು ತೀರಿಸಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಲ್ಲದೆ ಮೊನ್ನೆ ತಾನೇ ಕೊತ್ಕೆರೆ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಿಸಿದ್ದೀವಿ. 100 ಬೆಡ್ ಹಾಸ್ಪಿಟಲ್, 100 ಕೋಟಿ ರೂಪಾಯಿ ವೆಚ್ಚದ ಹಾಸ್ಪಿಟಲ್, 300 ಕೋಟಿ ರೂಪಾಯಿ ರಸ್ತೆ, ಇವೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಯಾವ್ದಾದ್ರು ಸರ್ಕಾರದಲ್ಲಿ ಇಂಥ ಕೆಲಸ ಆಗಿತ್ತಾ? ಇದನ್ನೇ ಹೇಳ್ತಾ ಇರೋದು. ತಂದೆ ತಾಯಿ ಋಣ ತೀರಿಸಿದ್ದೇವೆ, ಸಮಾಜದ ಋಣವನ್ನು ತೀರಿಸಿದ್ದೇವೆ, ದೇವರ ಋಣವನ್ನು ತೀರಿಸಿದ್ದೇವೆ, ಗುರುವಿನ ಋಣವನ್ನು ತೀರಿಸಿದ್ದೇವೆ ಅಂತ ಇವತ್ತು ಹೇಳ್ತೇವೆ. ಇವತ್ತು ಇಂಥ ಒಂದು ವೈಭವದ ಕಾರ್ಯಕ್ರಮವನ್ನ ಈ ನಗರದಲ್ಲಿ ನೀವೆಲ್ಲ ಸೇರಿ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ರಂಗೋಲೆ ಬಿಟ್ಟಿದ್ದೀರಿ. 1 ತಿಂಗಳು ರಂಗೋಲೆ ಬಹುಮಾನ ಬಹಳ ಜನ ಎಲ್ಲ ಪಡ್ಕೊಂಡಿದ್ದೀರಿ. ಯುವಕರು ಆಟ ಆಡಿದ್ದೀರಿ, ಒಗ್ಗಟ್ಟಿನಿಂದ ಸೇರಿದ್ದೀರಿ, ಎಲ್ಲ ಡ್ಯಾನ್ಸ್ ಮಾಡಿದ್ದೀರಿ, ನಿಮ್ಮ ಆಡಿದ್ದೀರಿ. ನಿಮ್ಮ ಶಕ್ತಿ ಏನಿದೆ ಆ ಶಕ್ತಿ ಪ್ರದರ್ಶನ ಈ ಸ್ಟೇಜ್ ಮೇಲೆ ಆಗಿದೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಆಶೀರ್ವಾದ ಇರಲಿ, ಇನ್ನ ಹೆಚ್ಚಿಗೆ ಸೇವೆಯನ್ನ ಮಾಡಂತ ಅವಕಾಶ ಸಿಗ್ತದೆ. ವೆಂಕಟೇಶ್ವರ ಕಲ್ಯಾಣೋತ್ಸವ ನಡೆಯಿತು. ಮನೆಗೂ ಪ್ರಸಾದ, ಆ ದೇವರ ಪ್ರಸಾದ ನಾಳೆಯಿಂದ 70,000 ಲಾಡು ಮನೆಗೂ ತಲುಪ್ತದೆ. ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ, ನೀವೆಲ್ಲ ನಗನಗ್ತಾ ಇದ್ದೀರಿ, ಬಹಳ ಸಂತೋಷವಾಗಿರ್ಬೇಕು ಅಂತೇಳಿ ಪ್ರಾರ್ಥಿಸಿ ಎಲ್ಲರಿಗೂ ವಂದಿಸಿ, ಈಗ ತಾನೇ ಒಳಗಡೆ ನಮ್ಮ ಸುದೀಪ್ ಇದ್ದಾರೆ. ಸುದೀಪ್ ಬಂದಿದ್ದಾರೆ, ಮಾತಾಡ್ಕೊಂಡು ಬಂದೆ. ಇನ್ ಸುದೀಪ್ ಬಂದ್ಮೇಲೆ ನನ್ನೆಲ್ಲಿ ಕೈ ಬಿಟ್ಬಿಟ್ಟಿದ್ರು ಅಂತ ಲಾಸ್ಟ್ ಅಂತ ಹೇಳ್ತಾ ಇದ್ರು. ನನ್ನೇನು ಕೈ ಬಿಡಲ್ಲ ತಾನೇ. ಬಹಳ ಸಂತೋಷ. ಟೈಮಲ್ಲಿ ಕೊನೆಗೆ ನೋಡಿ, ಅವರು ಬಣ್ಣ ಹಾಕೊಂಡು ಆಡ್ತಾ ಇರ್ತಾರೆ, ಕೆಲವರು ಬಣ್ಣ ಹಾಕೊಳ್ದೆ ಆಡ್ತಾರೆ. ನಾವು ಹಂಗಿಲ್ಲ, ಬಣ್ಣ ಹಾಕೊಳ್ದೆ ಹೋದ್ರು ನಾವು ಕರೆಕ್ಟ್ ಆಗಿ ನಾಟಕ ನಾವು ಆಡ್ತಾ ಇರ್ತೀವಿ ದಿನ. ಸೊ ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುಣಗಲ್.